ಲಾಸ್ಟ್ ಮಿನಿ ವ್ಲಾಗಲ್ಲಿ ನಾವು ಹೋಟೆಲ್ ನಾರಾಯಣಗೆ ವಿಸಿಟ್ ಮಾಡಿದ ವಿಡಿಯೋವನ್ನು ನಾನು ಅಪ್ಲೋಡ್ ಮಾಡಿದ್ದೆ. ಅಲ್ಲಿಂದ ನಾವು ರಿಟರ್ನ್ ಬರಬೇಕಾದ್ರೆ ಮ್ಯಾಂಗ್ಳೂರ್ ಸಿಟಿ ಸೆಂಟರ್ ಮಾಲ್ ಇದು ಹೊರಗಡೆ ರಂಜಾನ್ ಫುಡ್ ಕೋರ್ಟ್ ಕೂಡ ಹಾಕಿದ್ರು. ಸರಿ ಏನೇನು ಫುಡ್ ಇದೆ ಅಂತ ಒಮ್ಮೆ ನೋಡ್ಕೊಂಡು ಬರೋಣ ಅಂತ ನಾನು ಮತ್ತು ನನ್ನ ಹಸ್ಬೆಂಡ್ ಹೋಗಿದ್ವಿ. ಅಲ್ಲಿ ಹೋಗಿ ನೋಡಿದರೆ ಎಷ್ಟೊಂದು ಫುಡ್ ವೆರೈಟೀಸ್ ಇಟ್ಟಿದ್ರು ಗೊತ್ತಾ. ಆಲ್ಮೋಸ್ಟ್ ಎಲ್ಲ ಸ್ಟೇಟ್ ಇದು ಕೂಡ ಫುಡ್ಡನ್ನು ಕವರ್ ಮಾಡಿದ್ರು. ನಾವು ಆಲ್ರೆಡಿ ಊಟ ಮಾಡಿ ಹೋಗಿದ್ರಿಂದ ನಂಗಂತೂ ಹೊಟ್ಟೆ ಫುಲ್ ಆಗಿತ್ತು. ಆದರೂ ಕೂಡ ನನ್ನ ಹಸ್ಬೆಂಡ್ ಏನಾದರೂ ಟ್ರೈ ಮಾಡೋಣ ಅಂತ ನೋಡಿ ಇಷ್ಟನ್ನೆಲ್ಲ ತಗೊಂಡಿದ್ದಾರೆ. ಇದರಲ್ಲಿ ಫಸ್ಟ್ ನನ್ನ ಹಸ್ಬೆಂಡ್ ಇವಾಗ ಟ್ರೈ ಮಾಡ್ತಿರೋದು ತಮಿಳಲ್ಲಿ ಇದಕ್ಕೆ ಕಿಳಿ ಪರೋಟ ಅಂತ ಹೇಳ್ತಾರೆ. ಇದು ಪರೋಟ ಇದೆ ಅಲ್ವಾ, ಪರೋಟದೊಳಗೆ ಚಿಕನ್ ಕರಿ ಎಲ್ಲ ಹಾಕಿ ಅದನ್ನು ಬಾಳೆ ಎಲೆಯಲ್ಲಿ ಈ ಥರ ಸುತ್ತಿ ಅದನ್ನು ಬಿಸಿ ಮಾಡ್ತಾರೆ ಆಯಿತಾ. ಅದಕ್ಕೆ ಕಿಳಿ ಪರೋಟ ಅಂತ ಹೇಳ್ತಾರೆ. ಅವರು ಕಿಸಿ ಪರೋಟ ಅಂತ ಹೇಳ್ತಾ ಇದ್ರು, ಬಟ್ ಇದ್ರ ಹೆಸರು ಕಿಳಿ ಪರೋಟ ಆಯಿತಾ. ನನ್ನ ಹಸ್ಬೆಂಡ್ ಕಿಳಿ ಪರೋಟ ಟ್ರೈ ಮಾಡಬೇಕಾದ್ರೆ ನಾನು ಫ್ರೂಟ್ ಸಲಾಡ್ ತಿಂತಿದ್ದೆ. ಯಾಕಂದರೆ ಊಟ ಮಾಡಿ ಬಂದಿದ್ದರಿಂದ ಫ್ರೂಟ್ಸ್ ತಿನ್ಬೇಕಂತ ಅನಿಸ್ತಾ ಇತ್ತು, ಹಾಗಾಗಿ ನಾನು ಫ್ರೂಟ್ಸ್ ತಿಂತಾ ಇದ್ದೆ. ಮತ್ತು ನಾನು ಇವಾಗ ಟ್ರೈ ಮಾಡ್ತಾ ಇರೋದು ಇದೊಂದು ಕೇರಳ ಡಿಶ್ ಆಯಿತಾ. ಇದಕ್ಕೆ ಇಲಾಂಜಿ ಅಂತ ಹೇಳ್ತಾರೆ. ಇದು ಮೈದಾ ಹಿಟ್ಟು ಮತ್ತು ಎಗ್ಗಲ್ಲಿ ಬ್ಯಾಟರ್ ಥರ ಮಾಡಿಕೊಂಡು ದೋಸೆ ಮಾಡ್ಕೊಳ್ಬೇಕು. ಆನಂತರ ಇದಕ್ಕೆ ತೆಂಗಿನ ತುರಿ ಮತ್ತು ಬೆಲ್ಲ ಆಮೇಲೆ ಬಾಳೆಹಣ್ಣು ಉಂಟಲ್ಲ ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ರೋಲ್ ಮಾಡ್ಕೊಳ್ಬೇಕು. ತುಂಬಾ ಟೇಸ್ಟಿಯಾಗಿತ್ತು. ನನ್ನ ಹಸ್ಬೆಂಡ್ಗೆ ಪಳಂಪುರಿ ಅಂದರೆ ತುಂಬ ಇಷ್ಟ, ಹಾಗಾಗಿ ಅವರು ಪಳಂಪುರಿ ಒಂದು ತಗೊಂಡ್ರು. ನಾನು ಕೂಡ ಅದನ್ನು ಟೇಸ್ಟ್ ಮಾಡಿ ನೋಡಿದೆ, ತುಂಬಾ ಚೆನ್ನಾಗಿತ್ತು. ಮತ್ತು ಇದಂತೂ ಮಂಗಳೂರಲ್ಲಿ ತುಂಬಾ ಫೇಮಸ್ ಅಂತ ಹೇಳ್ಬೋದು. ಇದು ಬಾಳೆ ಎಲೆ ಉಂಟಲ್ವಾ ಅದರದ್ದು ಗಟ್ಟಿ ಅಂತ ಹೇಳ್ತಾರೆ. ಇದನ್ನು ಅರಶಿನ ಎಲೆಯಲ್ಲಿ ಕೂಡ ಮಾಡ್ತಾರೆ, ಆದರೆ ಇವತ್ತು ಬಾಳೆ ಎಲೆಯಲ್ಲಿ ಮಾಡಿದ್ರು. ಮತ್ತೆ ಎಷ್ಟೊಂದು ವೆರೈಟೀಸ್ ಆಫ್ ಜ್ಯೂಸಸ್ ಇತ್ತು ಗೊತ್ತಾ. ನಾವಂತೂ ಫ್ರೂಟ್ಸ್ ತುಂಬಾನೇ ಇರುವಂಥ ಜ್ಯೂಸನ್ನೇ ಪ್ರಿಫರ್ ಮಾಡಿದ್ವಿ. ಈ ಬಿಸಿಲಿಗಂತೂ ಎಷ್ಟು ಜ್ಯೂಸ್ ಕುಡಿತಾ ಇದ್ರು ಕೂಡ ಜ್ಯೂಸ್ ಕುಡಿತಾನೆ ಇರಬೇಕು ಅಂತ ಅನಿಸುತ್ತೆ. ನನ್ನ ಹಸ್ಬೆಂಡ್ ಎಗೈನ್ ಹೋಗಿ ಅವರಿಗೆ ಬೇಕಿದ್ದದನ್ನೆಲ್ಲ ತಗೊಂಡು ಬಂದರು. ಇದು ಕಸ್ಟರ್ಡ್ ಮಿಲ್ಕ್, ಇದರಲ್ಲಿ ತುಂಬಾನೇ ಫ್ರೂಟ್ಸ್ ಎಲ್ಲ ಹಾಕಿ ಮಾಡಿದ್ರು, ತುಂಬಾನೇ ಚೆನ್ನಾಗಿತ್ತು. ಮತ್ತೆ ಪುಡ್ಡಿಂಗ್ ಕೂಡ ತಂದಿದ್ರು, ಅದು ನನಗೆ ಅಷ್ಟು ಇಷ್ಟ ಆಗಲಿಲ್ಲ. ರಂಜಾನ್ ಮುಗಿಯೋದ್ರೊಳಗೆ ನೀವೇನಾದರೂ ಮಂಗಳೂರು ಸಿಟಿ ಸೆಂಟರ್ ಮಾಲ್ ಪಕ್ಕದಲ್ಲಿ ಬಂದರೆ ಇಲ್ಲಿಗೊಮ್ಮೆ ವಿಸಿಟ್ ಮಾಡೋದನ್ನು ಮಿಸ್ ಮಾಡಬೇಡಿ ಆಯಿತಾ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮನ್ನು ಮೀಟ್ ಆಗ್ತೀನಿ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್.